ನಮಸ್ಕಾರ ವೀಕ್ಷಕರೇ, ಆರ್ಡಿ ನ್ಯೂಸ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿಯಾದ ಸಿಪಾಯಿ ಮೇಲೆ ದುರ್ಗಪ್ಪ ಮಾದರ್ ಎಂಬ ವ್ಯಕ್ತಿಯಿಂದ ಹಲ್ಲೆ. ಹೌದು ವೀಕ್ಷಕರೇ, ದಿನಾಂಕ 10/9/2025 ಬುಧವಾರ ಮಧ್ಯಾಹ್ನ 1:30 ಗಂಟೆಗೆ ಸುಮಾರಿಗೆ ಪಂಚಾಯತಿಯಲ್ಲಿ ನಡೆಯುತ್ತಿರುವ ಸಾಮಾನ್ಯ ಸಭೆಯಲ್ಲಿ ಒಂದು ಕ್ಷುಲ್ಲಕ ಕಾರಣದಿಂದ ಪಂಚಾಯತಿ ಸಿಬ್ಬಂದಿಯಾದ ಸಿಪಾಯಿ ಮೇಲೆ ದುರ್ಗಪ್ಪ ಮಾದರ್ ಎನ್ನುವ ವ್ಯಕ್ತಿ ಹಲ್ಲೆ ಮಾಡಿದ್ದಾಗಿ ತಿಳಿದು ಬಂದಿದೆ. ಹಲ್ಲೆಗೆ ಒಳಗಾದ ವ್ಯಕ್ತಿ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನೂ ತನಿಖೆ ಮುಂದುವರಿಸುವುದಾಗಿ ತಿಳಿಸಿರುತ್ತಾರೆ. ಹಾಗೆಯೇ ಗ್ರಾಮಸ್ಥರು ಹಾಗೆ ಪಂಚಾಯತಿ ಅಧ್ಯಕ್ಷ, ಸದಸ್ಯರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ಘಟನೆ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳಿಯೋಣ ಬನ್ನಿ. ವರದಿ ರವಿ ದೊಡ್ಮನಿ, ಆರ್ಡಿ ನ್ಯೂಸ್, ಜಮಖಂಡಿ. ಯಮನಪ್ಪ ಶಿವ, ನಾ ಗ್ರಾಮ ಪಂಚಾಯತಿ ಸಿಪಾಯಿ. ಇಂಥ ಸಾಮಾನ್ಯ ಸಭೆ ಐತಿ. ಫಸ್ಟ್ 11 ಗಂಟೆಗೆ ಬಂದಿದ್ದು ದುರ್ಗಪ್ಪ ಮರ್ಯಪ್ಪ ಮಾದರ್ ಅಂತ ಹೇಳಿದ್ರು. ಅವಾಗ ಯಾರು ಬೇಕಪ್ಪ ಅಂತ ಕೇಳಿದ್ರೆ ಮೆಂಬರ್ ಬೇಕಂತ. ಯಾವ ಮೆಂಬರ್ ಬೇಕು ಅಂತ ಕೇಳಿದ್ವಿ ಸರ್. ಬನಜನವ್ರ ಮೆಂಬರ್ ಬೇಕು ಅಂತ ಹೇಳಿದ್ವಿ. ಅವ್ರನ್ನ ಕರ್ಕೊಂಬಂದ ಭೇಟಿ ಮಾಡಿಸಿದ್ವಿ ಸರ್. ಅವ್ರಿಗೆ ಭೇಟಿ ಮಾಡಿಸಿದ್ವಿ. ಅವ್ರು ಮತ್ತೆ ಅವಾಗ ಜಮಖಂಡಿ ವಾಪಸ್ ಹೋದ್ರಿ ಸರ್. ಮತ್ತು 2:30 ಮತ್ತೆ ಬಂದ್ರಿ. ಇನ್ನೂ ಮೀಟಿಂಗ್ ಚಾಲೂ ಐತಿ. ತಮ್ಮ ಒಳಗೆ ಯಾರು ಹೋಗ್ಬೇಡ್ರಿ ಅನಾಜಿ ಅಂತ ಅಂತಿದೆ. ನನಗೇನು ಹೇಳ್ತೀನಿ ಅಂತ ಅವ್ನು ಒಟ್ಟು ಬಂದ್ರಿ. ನಮಗೆ ಜೋಡಿ ಪ್ರಕಾಶ್ ಪ್ರಕಾಶ್ ತಮ್ಮದಡಿ ಮತ್ತು ಶ್ರೀಕಾಂತ್ ಮಾತಾಡ್ತಿ ಬಿಟ್ಟಿದ್ರಿ ಸರ್. ನಮ್ಮ 3 ಮಂದಿ ಕೂಡ ತಡೆದ್ವಿ. ಬಂದವನು ಕುತಿ ಕೈಯಾಗಿ ಗಾಳಿ ಊಟ ಅಂತ ಎತ್ತಿ ಬಿಟ್ರಿ ಸರ್. ಇವೆಲ್ಲ ಪಕ್ಕಡ್ಕೊಂಡು ಹೋಗಿಬಿಟ್ಟಾವ ಸರ್. ಆನಂತರ ಜಾಸ್ತಿ ತೊಳಿಗೆ ಒದಂಡ್ರಿ ಸರ್. ಎಡಗಡೆ ತೊಳಿದು ಹೋಗಿಬಿಟ್ಟೈತೆ ಸರ್. ಹಿಂಗಾಗಿ ಜರ್ಗದ ತೊಳಿಗೆ ಒದಿಲಾರ್ದನ್ನ ಎಲ್ಲರೂ ಒದಿದ್ರೆ ನಾ ಪೇಲರ್ ಸರ್ ಆಗಿದೆ. ನನಗೆ ಮನ್ಯಾಗ 3 ಮಕ್ಕಳು ಅದಾವ್ರಿ ಸರ್. ನಮ್ಮ ಮನ್ಯಾಗ ಮಾಡುವಂಥ ಹೆಣ್ಮಕ್ಳು ಯಾರು ಇಲ್ರಿ ಸರ್. ನಾನೇ ಮಾಡ್ಕೊಂಡು ತಿನ್ನೋದು ನಾನೇ ಎಲ್ಲ ಐತೆ ಸರ್. ನನ್ನ ಜೀವನ ಕಠಿಣವಾಗಿ ಐತೆ ಸರ್. 4 ವರ್ಷ ಆಗ್ತಿದ್ದೀನಿ ಅಂಥದ್ರಾಗ ಹಿಂಗೆ ಮಾಡ್ಯಾನ ಸರ್. ನನಗೆ ಗತಿ ಆದ್ರೆ ನನಗೆ ಹೆಂಗಾಗೋದು ಹೇಳ್ರಿ ಸರ್. ನಾನು ಅದಕ್ಕಾಗಿ ನಾನು ಹೇಳಿದ್ದೆ ಬಂದಾಗ ಈಗ ಸರ್ಕಾರದಾಗ ಅಡ್ಮಿಟ್ ಆಗಿದೆ ಸರ್. FIR ಆಗೈತೆ ಸರ್. FIR ಆಗೈತೆ ಸರ್. ಎಲ್ಲ ಆಗೈತೆ ಸರ್. ಸ್ಟೇಷನ್ದಾಗ ನಮ್ಮ ಪಿಡಿಯವರು ಬಂದು ಕೊಟ್ಯಾಳ ಅಂತ ಅದಾಗ ಪಿಡಿಯವರು ಅವರು ಈಗ ಅಲ್ಲಿ ಕಂಪ್ಲೀಟ್ ಮಾಡ್ಯಾರಂತ ಸರ್. ಅದಕ್ಕೆ ಬಂದು ಇಲ್ಲಿ ಅದೀವಿ ಸರ್. ಎಷ್ಟು ವರ್ಷ ಮಾಡಕತ್ತೀರಿ ನೀವು? ನಂದು 35 ವರ್ಷ ಆಗಿ 36ನೇ ವರ್ಷ ಆಗ್ತೈತೆ ಸರ್. ಗೌರ್ಮೆಂಟ್ ಆಗೈತೆ? ಪರ್ಮನೆಂಟ್ ಐತೆ ಸರ್. ನಂದು ನಾನು ಬಸವರಾಜ ಅಂಕಪ್ಪ ಮಾಡಿದ ಅಂತೇಳಿ ಪಂಚಾಯತಿ ಕ್ಲರ್ಕ್ ರೀ. ಇವತ್ತು ನಮ್ಮ ಸಾಮಾನ್ಯ ಸಭೆ ಒಳಗೆ ನಾವು ಮೀಟಿಂಗ್ದಾಗ ಇದ್ದಾಗ ಹೊರಗೆ ನಮ್ಮ ಸಿಬ್ಬಂದಿಗಳೊಂದು ಸಿಪಾಯಿ ಆದಂಥ ಲಚ್ಚಾಪ್ರಿ, ವಾಟರ್ಮನ್ ಶ್ರೀಕಾಂತ್ ರೀ, ಆಮೇಲೆ ನಮ್ಮ ಪ್ರಾಥಮಿಕ ಸಿಬ್ಬಂದಿ ಆದಂಥ ಪ್ರಕಾಶ್ ತಮ್ಮದಡಿ ಅವರು ಇದ್ದಂಥ ಸಮಯದಾಗ ಏಕದಮ್ ಅದು ಬಡದಾಡೋ ಸೊಪ್ಪು ಬತ್ತು ಹೋಗಿ ನೋಡೋಷ್ಟನ್ನ ದುರ್ಗಾಪ್ಪ ಇದ್ದಾವ್ರಿ. ಇವನ್ನ ಕುತ್ತಿಗೆ ಹಿಡಿದಿದ್ರಿ. ಅಷ್ಟು ನೋಡಿದ್ವಿ ನಾವು. ನೋಡಿದ ಮೇಲೆ ಒಳಗೆ ಕರ್ಕೊಂಡು ಬಂದಿರೋ ಬಂದು ಮತ್ತು ಹಿಂಗೆ ನಮ್ಮ ಸಿಬ್ಬಂದಿ ಮೇಲೆ ಅತಿಕ್ರಮ ಮಾಡುವಂಥ ವ್ಯಕ್ತಿ ನೀವು ಪಬ್ಲಿಕ್ ಮಾಡಕ್ಕೆ ನಾವು ಸಿಬ್ಬಂದಿ ಸರಿಯಾಗಿ ಹೆಂಗೆ ಕೆಲಸ ಮಾಡ್ಬೇಕು ರೀ. ಆ ವಿಚಾರಗಳು ನೀವು ನೋಡ್ರಿ. ನೀವು ಅವನು ತಪ್ಪರಲ್ಲೇ ಒಂದು ಸಾಮಾನ್ಯ ಸಭೆ ನಡಿಬೇಕಾದಂಥ ಸಮಯದಾಗ ಆ ಪಂಚಾಯತಿ ಸಿಪಾಯಿ 100 ರೂಪಾಯಿ ಇವನ್ನ ಎದಕ್ಕೆ ಮುಗಿಸಿರ್ತಾರೆ ಸಿಪಾಯಿಗಳನ್ನ. ಯಾರನ್ನೂ ಪಬ್ಲಿಕ್ ಬತ್ತಂದ್ರೆ ಅಥವಾ ಒಬ್ಬ ಮೆಂಬರ್ದು ತೆಗೆದಿರ್ತೈತಿ ಅಥವಾ ಏನೋ ಕೆಲಸ ಇರ್ತೈತಿ, ನಮ್ಮ ಪರ್ಮಿಷನ್ ತೊಗೊಂಡು ನಾವು ಒಳಗೆ ಬಿಡಂದ್ರೆ ಬಿಡ್ಬೇಕು. ನಾವು ಅದನ್ನು ಬಿಟ್ಟು ಅವನ ಮೇಲೆ ದಬ್ಬಾಳಿಕೆ ಮಾಡಿ ಒಳಗೆ ಬಂದುಬಿಟ್ಟಾರೆ. ಶಿಕ್ಷೆ ಆಗಲೇಬೇಕಲ್ಲ. ಮತ್ತೆ ಸಿಬ್ಬಂದಿಗಳು ಮತ್ತೆ ಈ ನಮೂನಿ ಮತ್ತೆ ಮತ್ತೊಬ್ಬರ ಕಡೆಯಿಂದ ಹಿಂಗೆ ಬಡಿಸ್ಕೊಂಡು ಅನ್ಸ್ಕೋತ ಬಾಳೆ ಮಾಡ್ಕೊತ ನಾವು ಉದ್ಯೋಗ ಮಾಡೋದು ನಾವೇ ಮಾಡೋದು. ಅದನ್ನು ನಾವು ಹಂಗತಿ ಮಾಡ್ಕೊತಿರ್ತೀವಿ ರೀ. ಈಗ FIR ಮಾಡಿಸ್ಯಾರ? FIR ನಾವು ನೋಡಿಬೇಕ್ರಿ ಸರ್. ಈಗ ಬಂದು ಏನಾಗತ್ತಿ FIR ಮಾಡೋರು ಸ್ಟೇಷನ್ದಾಗ ಇದ್ರಿ. ಅದರಿಂದ ಮತ್ತು ಸುಮ್ಮನೆ ನಮ್ಮದು ಒಂದು
ಪಂಚಾಯತಿ ನಮ್ಮ ಸಿಬ್ಬಂದಿ ಮತ್ತು ಇವತ್ತು ತಳಗದಿದ್ದಾಗ ಒಬ್ಬರು ಮತ್ತು ಇಡೀ ಪಂಚಾಯತಿ ಹಿಸ್ಟ್ರಿ ಗೊತ್ತಿದ್ದು ಲಚ್ಚಾಪನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ನಮ್ಮ ಸಿಪಾಯಿ. ಆ ಸಿಪಾಯಿ ಅನ್ನೋದು ಹುದ್ದೆ ಅಷ್ಟಕ್ಕರಿ ಅವ್ಗೆ ಯಾವುದೇ ಸ್ಥಾನ ಕೊಟ್ಟೋದಿಲ್ಲ. ಅಂತ ಮೇಲೆ ಕೈ ಮಾಡ್ತಾನೆ ಧರ್ಮ ಅಲ್ಲ ಅದು. ನಿಮ್ಮ ಹೆಸರೇನ್ರಿ? ಬಸವರಾಜ್ ವೆಂಕಪ್ಪ ಮಾಡಿದ್ರು. ಏನಾಗೈತ್ರಿ ಮೇಡಮ್ ಅವ್ರ ಪಂಚಾಯತ್ಯಾಗ? ಇವತ್ತು ಗ್ರಾಮ ಪಂಚಾಯತಿ ಮದರಕಂಡಿ ಒಳಗೆ ಸಾಮಾನ್ಯ ಸಭೆ ಐತ್ರಿ. ಸಾಮಾನ್ಯ ಸಭೆ ಒಳಗ ಕಲ್ಲಳ್ಳಿ ಒಬ್ಬ ವ್ಯಕ್ತಿ ಬಂದ ಗಲಾಟೆ ಮಾಡಿ ನಮ್ಮ ಸಿಪಾಯಿ ಮ್ಯಾಗ ದಬ್ಬಾಳಿಕೆನೂ ಮಾಡಿ ಒಂಥರ ಹಲ್ಲೆ ಮಾಡಿಬಿಟ್ಟಾರ. ಇವತ್ತು ಸಾರ್ವಜನಿಕರಿ ಪಂಚಾಯತಿಗೆ ಸಾರ್ವಜನಿಕ ಎಲ್ಲಾರು ಸಂಬಂಧ ಇರ್ತಾರೆ. ಸಾರ್ವಜನಿಕರಿ ನಾವೇನು ಬರ್ಬೇಕಂತೇಳಿ ಏನೇ ಅಂದಿದ್ದಿಲ್ರಿ ಅವ್ರಿಗೆ. ಅವ್ರು 15-20 ವರ್ಷ ಆಯ್ತು. ಇವತ್ತು ಸಾಮಾನ್ಯ ಸಭೆ ರೀ. ಎಲ್ಲಾ ಮೆಂಬರ್ಗಳು, ಸದಸ್ಯರು, ಆಮೇಲೆ ಸಿಬ್ಬಂದಿ ವರ್ಗ ಎಲ್ಲಾರು ಇದ್ದೀವ್ರಿ. ನಾ ದುಂಡಯ್ಯ ಸದಾಶಿವಕಲ್ ಅಂತೇಳಿ ಮದರಕಂಡಿ ಕಲ್ಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಇದು ಜಗಳು 1:30-2 ಗಂಟೆ ಆಗಿರ್ಬೋದು. ಹಾಂ, ಇವತ್ತು ನಮ್ಮದು ಇದು ನಮ್ದೆಲ್ಲ ಸಾಮಾನ್ಯ ಸಭೆ ಕರೆದಿದ್ದೀವಿ. ಸಾಮಾನ್ಯ ಸಭೆ ನಡೆದಿತ್ತು. ಅವ ಆಗಾಗಲೇ ನಡ್ಬಾರ್ಕ್ ಬಂದಿದ್ದ. ಅಲ್ಲಿ ಬರೋಣ ನಮ್ಮ ಸಿದ್ದಪ್ಪ ಬಣದನವ್ರು ಏನು ಹೇಳಿ ಕಳಿಸಿದ್ರು, ಹೋಗಿದ್ದವ. ಹೋಗಿ ಆಯ್ತದ ಮತ್ತು ನಮ್ಮ ಸಾಮಾನ್ಯ ಸಭೆ ಪ್ರಾರಂಭ ಆಗಿತ್ತು. ಹಂಗೆ ಆಯ್ತದ ಪ್ರಾರಂಭ ಆಗಿತ್ತು. ದಪ್ಪ ಸ್ವಲ್ಪ ಕೇಳಾಕತ್ತಾನ. ತೆಗೆದು ನೋಡೋಕೆ ನಮ್ಮ ಸಿಬ್ಬಂದಿ ಬಡಿಯಾಕತ್ತಿದ್ದ. ಹೋಗಿ ಅಟ್ರು ಕೂಡಿ ಬಿಡಿಸಿದ ಮೇಲೆ ನಮ್ಮ ಸಿಬ್ಬಂದಿ ತೆಳಗೆ ಬಿದ್ದ. ಮತ್ತು ಅವ್ನು ನೀರು ಪಾರ ಕುಡ್ಸಾನ ಸ್ವಲ್ಪ ಚೇತರಿಕೆ ಆಯ್ತು. ಆಂಬುಲೆನ್ಸ್ ಫೋನ್ ಹಚ್ಚಿದ್ದೀವಿ. ಅವ್ರು ಬಂದು ಆಂಬುಲೆನ್ಸ್ ಮುಖಾಂತರ ಸರ್ಕಾರದ ಅಡ್ಮಿಟ್ ಆಗಿಬಿಟ್ರು. ಅವರು ಅದು ಎದಕ್ಕೆ ಜಗಳ ಆಯ್ತು ಏನೋ ಯಾರಿಗೂ ಗೊತ್ತೇ ಇಲ್ಲ. ಹಾಂ, ಇಲ್ಲ ಒಳಗೆ ಬರೋ ಸಂಬಂಧ ಅದ. ಅದ್ರ ಕಾಮಗಾರಿ ಅವ್ ಏನು ಕೇಳಕ್ಕೆ ಬಂದಾನೋ ಏನೋ ಅದು ನಮಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತಿಲ್ಲ. ಅದನ್ನ ಹೇಳಿನಿ ನಿಮಗೆ. ಹಾಂ, ಈಗ MLC ಕೇಸ್ ಆಗ್ಯದ. ನಮ್ಮ ಮೇಡಮ್ ಅವರು ಈಗ ಮಾಡ್ಯಾರ. ಈಗ ನಾ FIR ಪ್ರಾರಂಭ ಇದು ಬರೆಯಾಕೈತಾರ. ಇನ್ನು FIR ಆಗ್ತದೆ. ನಾನು ಮದರಕಂಡಿ ಗ್ರಾಮ ಪಂಚಾಯತಿ ಸದಸ್ಯ. ಇವತ್ತು ಸಾಮಾನ್ಯ ಸಭೆ ನಡೆದಿತ್ತು. ಬೆಳಿಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಇತ್ತು ನಮ್ಮದು. ಅವ ದುರ್ಗಪ್ಪ ಮಾದಾರಣ್ಣ ಕಲ್ಲಳ್ಳಿ ಅಂತ ಒಬ್ಬ ಸಾರ್ವಜನಿಕ ವ್ಯಕ್ತಿ. ಅವ ಏನು ಮಾಡ್ಯಾನ್ರಿ, ನಾವು ಸಭೆ ನಡೆದಾಗ ಸಾಮಾನ್ಯವಾಗಿ ಎಲ್ಲರೂ ಒಳಗೆ ನಾವು ಬಾಲ ಹಾಕೊಂತ ಸಭೆ ಮಾಡ್ತಿರ್ತೀವಿ. ಯಾರೋ ಸಾರ್ವಜನಿಕ ಬಂದ್ರೆ ಅಥವಾ ಏನಾರು ಬಂದು ಅವ್ರನ್ನ ಕೇಳ್ತಿರ್ತಾರೆ ಸಿಬ್ಬಂದಿಗಳನ್ನ, ಏನು ನಡತ್ರಿ ಎಲ್ಲ ಮೀಟಿಂಗ್ ನಡೆದೈತಿ ಒಂಚೂರು ಆಮ್ಯಾಗ ಬಾ ಅಂದ್ರೆ ಕೆಳಗೆ ವೇಟ್ ಮಾಡಿ ಆಮ್ಯಾಗ ಬರ್ತಿರ್ತಾರೆ. ಇಲ್ಲ ಎಮರ್ಜೆನ್ಸಿ ಐತಿ ನಾ ಇಂಥವ್ರ ಜೊತೆ ಮಾತಾಡ್ಬೇಕಂದ್ರೆ ಅವ್ರು ಒಳಗೆ ಬಂದ ಯಾರು ಅಧ್ಯಕ್ಷರಾಗಲಿ ಸದಸ್ಯರನ್ನಾಗಲಿ ಕೇಳ್ಕೊಂಡನೆ ಬಾ ಅಂದ್ರೆ ಒಳಗೆ ಕರೆಸ್ತಾರೆ. ಇಲ್ಲಿಕ್ಕೆ ಯಾರೇ ಅವ್ರಿಗೆ ಬಂದು ಹೊರಗೆ ಸಭೆಗೆ ಧಕ್ಕೆ ಆಗ್ಲಾರ್ದಂಗೆ ಸಭೆ ನಡೆಯಂಗೆ ನಡೆಸಿ ಇದನ್ನ ಬಂದು ಅವ್ರು ಸಾರ್ವಜನಿಕರ ಕುಂದು ಕೊರತೆಗಳ ಬಗ್ಗೆ ಆಲಿಸ್ತಿರ್ತಾರೆ. ಅದೊಂದು ವಿಚಾರ ಇದು ನಡೆದಿರ್ತಾರೆ. ಇವತ್ತು ಏನು ಮಾಡಿಬಿಟ್ಟಾನು ಇದೇ ರೀತಿ ಅವ ಸಿಪಾಯಿ ಏನು ಮಾಡ್ಯಾನ್ರಿ, ಇಲ್ಪ ಹಿಂಗೆ ಮೀಟಿಂಗ್ ನಡೆದೈತಿ ಒಳಗೇನು ಹೋಗೋದು ಬೇಡ, ಮತ್ತು ಹಂಗೆ ಏನಾರು ಇದ್ರೆ ನಾನು ಇಲ್ಲಿ ಕರ್ ಮಾತಾಡಕ್ಕೆ ಬರ್ತೈತಿ. ಹಾಗೂ ಒಂದು ಸರ್ತಿ ಬಂದು ಹೋಗ್ಯದಿ ಮತ್ತು ಹಗಲೆಲ್ಲ ಯಾಕೆ ಬರ್ತೀವಿ ಸಭೆ ನಡೆದಾಗ ಕೇಳಿದ ಕೂಡಲೇ ಅದನ್ನೆಲ್ಲ ವಿಚಾರ ಮಾಡೋಂಥ ನೀ ಅವ ಅಂದ್ಕೇಳಿ ಅವಾಜ್ ಶಬ್ದದಿಂದ ಮಾತಾಡೋಟೊಳಗೆ ಅವಂದ ನೀ ಯಾಕೆ ಹಿಂಗೆ ಮಾಡ್ತೈತೆ ಅನ್ನೋಟೊಳಗೆ ಅದು ಇಬ್ಬರು ಕೂಡಿ ಜಗಳ ಅವ್ನು ಒಟ್ಟು ಏನು ಮಾಡಿಬಿಟ್ಟಾನೆ ಕುತ್ತಿ ಹಿಡೋದು ಅಂತ ರೈತೀವಿ ಏನೋ ಒದ್ದಾನೆ ಬಾಗಲ ಒದ್ದು ಒಳಗೆ ಹೋದಂದ್ರೆ ಅವಾಜ್ ಬಂದುಬಿಡ್ತೀವಿ. ಯಾಕೋಪ 3-4 ಮಂದಿ ಸಿಬ್ಬಂದಿ ಅಲ್ಲೇ ಇದ್ರು ಅವ್ರಿಗೆ ಯಾರ್ದು ಮಾತು ಕೇಳಿಲ್ಲ. ಆಮೇಲೆ ನಾವೆಲ್ಲರೂ ಎದ್ದು ಬಂದ್ವಿ ಅಧ್ಯಕ್ಷರು ನಾವೆಲ್ಲ ಅಧಿಕಾರಿ ಬರೋಟೊಳಗೆ ದೊಡ್ಡ ದಣಿಗೆ ಬಿಡಿಸಿದ್ವಿ, ಎಲ್ಲ ಸಮಾಧಾನ ಮಾಡಿದ್ವಿ. ನಮ್ಮ ಸಿಬ್ಬಂದಿ ಬಿದ್ದು ಒಂಚೂರು ಇದು ಮಾಡ್ಕೊಂಡಿದ್ದ. ಇವನು ಹೋದ ಒಳಗೆ ಕಟ್ಟಿ ಮೇಲೆ ಕುಣಿಸಿದ್ವಿ, ಇವನು ತಂದು ಒಳಗೆ ಕುಣಿಸಿ ನೀರು ಕುಡಿಸಿ ಎಲ್ಲ ವ್ಯವಸ್ಥೆ ಮಾಡಿದ್ರೆ. ಅಲ್ಲಿ ಏನು ಮಾಡಿದ್ರು ಸಭೆ ಒಳಗೆ ಸುಮ್ ಕುಂದ್ರು ತನಿಖೆ ಮಾಡಕ್ಕೆ ಎಲ್ಲರ ಮೇಲೆ ಒಂದು ಎಲ್ಲ ಅಲ್ಲಿ ಕುರ್ಚಿಗಳು ವಾದ್ ಎಲ್ಲ ಕೆಡಿಸಿದ್ವಿ. ನಾವೆಲ್ಲ ಹುಯಿ ಅಂತೀವಿ. ಅದರ ಕಂಡಪಟ್ಟಿ ಅರ್ಧ ಮಂದಿ ಹೆಣ್ಮಕ್ಳು ಅದಾರೆ, 10 ಮಂದಿ ಮೆಂಬರ್ಗಳು. ಅವು ಎಲ್ಲ ಅದೇನು ಒಂದು ಮನೆ ದನಿಗೆ ಆ ಥರ ಮಾಡಿದ. ಅದ್ರ ಸಲುವಾಗಿ ಆಮೇಲೆ ನೀ ಇಲ್ಲೇ ಇರಪ್ಪ ಅಧ್ಯಕ್ಷ ಮಾತಾಡಿ ಒಂದು ಆಂಬುಲೆನ್ಸ್ ಕಳಿಸಿದ್ವಿ ನಾವು. ನಾವು ಸಿಬ್ಬಂದಿನ ಹೊರಗೆ ಹಾಕ್ಬೇಕು, ದವಾಖಾನೆ ಕಳಿಸ್ಬೇಕಂತೇಳಿ. ಆ ಆಂಬುಲೆನ್ಸ್ ಬಂದ ಕೂಡಲೇ ಒಬ್ಬನ ಯಾಕೆ ಹೋಯ್ತಾರೆ, ನಾನು ಬಡದಾರಿಲ್ಲ. ಯಾರು ಬಡ್ದಾರೋ ನಿನ್ನ ಮಂದಿನ ಬಡ್ದ ನಾವು ಹಾಕ್ತೀವಿ. ತಾನ ಬಡಾವಳ ಲವ್ ಇಲ್ಲಿ ಎಲ್ಲ ಗಡ್ಡಿ ಪಾಟಿ ಬಡ್ಕೊಂಡು ಹಂಗೆ ಹರ್ಕೊಂಡು ಒಂದು ಮನೆ ಮಾಡಾಕ್ತಿದ್ವಿ. ಹಿಂಗ್ಯಾಕೆ ಹೋಗ್ತಿರ್ತೈತೆ ನಾವು ಮತ್ತೆ ಇದು ಮಾಡ್ಬೇಕಲ್ಲ ಅವ್ನ ರಕ್ಷಣೆ ನಾವು ಓಡಾಡ್ರೆ ಬಟ್ ನಾವು ಬಿಡೋಲ್ಲ. ಏನು ಮಾಡ್ರಿ ನೀವೇ ಮಾಡ್ರಿ. ಆಮ್ಯಾಗ ಏನಾಗ್ತಿದ್ ನಮಗೆ ನೀವ ನಮ್ಮನ್ನು ವಾದ್ರಿ, ನೀವ ನಮ್ಮ ಕುತ್ತಿಗೆ ಹಚ್ಚಿರಿ, ನೀವ ನಮ್ಮನ್ನು ಬಡದಾರಿ ಬಡ್ಕಿಸಿ ಅಂತ ನನಗೆಲ್ಲ ಗೊತ್ತೈತಿ ನಾ ಏನು ಮಾಡ್ಬೇಕು ಅಂತ ಗೊತ್ತೈತಿ ಅಂದ್ರೆ ನಮಗೆ ಒಂಥರ ಬೆದರಿಕೆ ಹಾಕ್ತಾನೆ. ಇವರು ಅಧಿಕಾರಿಗೆ ಅವಾಜ್ ಶಬ್ದದಿಂದ ಬೇಕಾಗ್ತಿದ್ ಕೂಡಲೇ ಇದು ಹೇಳ್ಬೇಕಾದ್ರೆ PDO ಮೇಡಮ್ ಅವ್ರಿಗೆ ಕಣ್ಣ ನೀರು ಬಂದು ಒಳಗ್ತಾರೆ. ಅವ್ರನ್ನ ಯಾರು ಮಾತಾಡ್ಸ್ಬಾರ್ರಿ ಪ್ಲೀಸ್. ಅವ್ನು ಮಾತಾಡೋ ರೀತಿ ಶಬ್ದ ನಾನು ಕೇಳಿಸ್ಕೊಳಕ್ ಆಗವಲ್ಲ ಅಂತೇಳಿ ಆ ರೀತಿ ಮಾತಾಡಿದ್ರು. ಆನಂದ್ ಸಿದ್ರಡ್ಡಿ ಐತಿ. ಮದರಕಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕಲ್ಲಳ್ಳಿ ಮತ್ತು ಮದರಕಂಡಿ ವ್ಯಾಪ್ತಿಯಲ್ಲಿ ಬರೋ ಮದರಕಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋ ಕಲ್ಲಳ್ಳಿ ಗ್ರಾಮ. ಅಲ್ಲೇ ಇವತ್ತು
9/2025 ಇವತ್ತು ನಮ್ಮ ಮುಂಜಾನೆ ಸಾಮಾನ್ಯ ಸಭೆ ಜರುಗಿತ್ತು. ಮುಂಜಾನೆ 11 ಗಂಟೆಗೆ ಸಾಮಾನ್ಯ ಸಭೆ ಜರುಗಿತ್ತು. ಅದರಾಗ ನಮ್ಮ ಕಲ್ಲಳ್ಳಿ ಗ್ರಾಮದ ದುರ್ಗಪ್ಪನ ಒಬ್ಬ ಸಾರ್ವಜನಿಕ ಇದ್ರ ಬದಲು ಬಂದ. ನಮ್ಮ ಸಿಬ್ಬಂದಿಗೆ ಕೇಳಿದ, ಏನಕ್ಕೆ ಸಿಬ್ಬಂದಿ ಕೇಳಿದಾಗ ನಾವು ಇಲ್ಲ ನೀವು ಬರಬೇಡ್ರಿ, ಒಳಗೆ ಬಂದಾಗ ನಿಮ್ಮನ್ನು ಕರಿತಾರ ಅಂತ ಕೇಳಿದಾಗ ನಾನು ಹೊರಗಿದ್ದೆ. ನಮ್ಮ ಮೆಂಬರ್ಗಳು ಎಲ್ಲ ಬಿಟ್ಟು ನಾವು ಹೊರಗೆ ಹೇಳಿದೆ, ಇಲ್ಲ ಒಳಗೆ ಬರಬೇಡ, ಇದು ಸಾಮಾನ್ಯ ಸಭೆ ಐತಿ, ಇದು ಮುಗಿದ ಮೇಲೆ ತಕ್ಷಣ ನಾವು ಕರೆದು ಕೇಳ್ತೀವಿ ಅಂತ ಹೇಳಿದೆವು. ಆದರೂ ಕಳಿಸಿ ಮೇಲೆ ಒಂದು ತಾಸು ಬಿಟ್ಟು ಬಂದ ನಮ್ಮ ಸಿಬ್ಬಂದಿ ನಾವು 2 ಬಾಗಿಲ್ಲ ನಮ್ಮಲ್ಲಿ, ಹೊರಗಿನ ಡೋರು ಎರಡು ಬಾಗಿಲು ಹಾಕೊಂಡು ನಾವು ಸಭೆ ಮಾಡ್ತಿರ್ತೀವಿ. ಅಲ್ಲಿ ಕುಂದು ಕೊರತೆಗಳ ಬದಲು ನಾವು ವಿಚಾರಗಳು ಮಾಡ್ತಿರ್ತೀವಿ. ಅಲ್ಲಿ ಎಲ್ಲ ಮೆಂಬರ್ಸ್ ಯಾರು ಮಾಡಬೇಕು ಮಾಡಬಾರ್ದು ಅನ್ನೋದು ಉದ್ದೇಶ ಮಾಡ್ತಿರ್ತೀವಿ. ಆ ಟೈಮಿದಾಗ ಬಂದಾಗ ನಮ್ಮ ಸಿಬ್ಬಂದಿನ ಒಮ್ಮೆ ಅಂಗಿ ಹಿಡಿದು ಎತ್ತಿ ಕೆಳಗೆ ಹೋಗೋದಕ್ಕಿಂತ ಅವನ ಹೊಡೆದು ಮಾಡುತ್ತೆ. ಅವಾಗ ನಾವು ಎಲ್ಲ ಬಾಲತ್ತು ಹೊರಗೆ ಎಲ್ಲ ಮೆಂಬರ್ಸ್ ಹೊರಗೆ ಹೋಗಿ ಬಿಡಿಸ್ಕೊಂಡ್ಮೇಲೆ ಆ ಟೈಮಿದಾಗ ನಾವು ಒಳ್ಳೆ ಮೆಂಬರ್ಸ್ ಅವರಿಬ್ಬರು ಕೂಡಿಸಿ ಸ್ವಲ್ಪ ನಮ್ಮ ಸಿಬ್ಬಂದಿಗೆ ಸ್ವಲ್ಪ ಸೀರಿಯಸ್ ಒಳಗೆ ಆಗಿತ್ತು. ಬಡಿ ಅಂತ ಸ್ವಲ್ಪ ಸೀರಿಯಸ್, ಅವನು ಸ್ವಲ್ಪ ಆಪ್ರೇಷನ್ ಪೇಷಂಟು, ಅವ್ನು ಸೀರಿಯಸ್ ಆಗಿವಂತೆ. ನಾವು ನೀರು ಕೊಟ್ಟು ಅವನು ಅಲ್ಲೇ ಟೇಬಲ್ ಮೇಲೆ ಮಲಗಿಸುವಂತ ವಿಚಾರ ಮಾಡಿದ್ವಿ. ಆವಾಗ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪಿಡಿಯವರು ಮತ್ತು ಸದಸ್ಯರು ಎಲ್ಲರೂ ಕೂಡಿಸಿಂದ ನಮ್ಮ ಆಂಬುಲೆನ್ಸ್ ಫೋನ್ ಮಾಡಿ ಸ್ಟೇಷನ್ ಫೋನ್ ಮಾಡಿ ಆವಾಗ ನಮ್ಮ ಇದನ್ನು ವೆಹಿಕಲ್ನ ಕಳಿಸಿದ್ವಿ. ಆಂಬುಲೆನ್ಸ್ ಗಾಡಿ ತರಿಸಿ ನಮ್ಮ ಸಿಬ್ಬಂದಿನ ದವಾಖಾನೆ ಕಳಿಸಿದ್ವಿ. ಅವಾಗ ಇವನು ದುರ್ಗಪ್ಪ ಒಳಗೆ ಕುಣಿಸಿದ್ವಿ. ಸ್ಟೇಷನ್ದಲ್ಲಿ ಬರಲಿ ಆಮೇಲೆ ಕಳ್ಸೋಣ ಸ್ಟೇಷನ್ದ. ಅವಾಗ ನಮ್ಮ ಮ್ಯಾಗಿಂದನ ಜಿಗಿ ಹೊತ್ತಿನಾಗ ಅವಾಗ ನಮ್ಮ ಅಧ್ಯಕ್ಷ ಇಲ್ಲ ನೀನೇ ಕೇಳಿವಿದೆ ನುಗ್ಗಿಸ್ಕೊಟ್ಟಿರಿ ಅಂತ ಮಾತಾಡಿದ. ಏನು ತಾನಿಂದ ಜಿಗಿದ್ರು ಅಧ್ಯಕ್ಷ ಮ್ಯಾಗ ಒಂದು ಇದು ಮಾಡಿದ. ಅಧ್ಯಕ್ಷರು ತೆಳಗಿದ್ದಾಗ ಅವಾಗ ನಾವು ಹೋಗಿಸಿಂದ ನಮ್ಮ ಇನ್ನೊಬ್ರು ಅನಸಿದವರು ಕುಡಿಸಿಂದ ಒಳಕ್ಕೆ ತಳಗಿನ ಕೊಲ್ಲಿದಾಗ ಕೀಲಿ ಹಾಕಿದಾಗ ಅವಾಗ ಏನು ಮಾಡಿದ್ರು, ಇವರು ಮೆಂಬರ್ಸ್ ಇದ್ದಾಗ ಅಲ್ಲಿ ಒಂದು ಕೇಬಲ್ ತುಂಬ ಊರ್ಲಕ್ಕೆ ಹೋಗಿ ನಿಂತಿದ್ದ. ಕೇಬಲ್ ಹೊತ್ತಿನಾಗ ಅವಾಗ ನಾವು ಎಲ್ಲರೂ ಕೂಡಿ ಮತ್ತೆ ಇಬ್ಬರನ್ನ ನಮ್ಮ ಇವನು ದಸ್ಕಿಲ್ ಸಾಬ್ ಇನ್ನೊಬ್ಬ ಮೆಂಬರು ಮತ್ತು ಇನ್ನೊಬ್ಬ ನಮ್ಮ ಕಲ್ಲಪ್ಪ ಅನ್ಕೊಂಡು ಒಳಗೆ ಎಲ್ಲರೂ ಕೂಡಿ ಆ ರೀತಿ ಮಾಡ್ಕೊಬರತ್ತೇಳಿ ಹೇಳಿ ಉಳಿಸಿದ್ವಿ. ಅವಾಗ ಪೊಲೀಸ್ ವ್ಯಾನ್ ಬತ್ತು. ಅವಾಗ ಅವನು ದುರ್ಗಾಪನ ತೊಗೊಂಡು ಕಡೆ ಬಂದರು. ಅವಾಗ ನಮ್ಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಕೂಡಿ ಆ ಹುಡುಗನ ಸೀರಿಯಸ್ ನಮ್ಮ ಸಿಪಾಯಿ ಅವು ಸೀರಿಯಸ್ ತಾನ ಅವ್ನು ನೋಡೋದು ಸಂಬಂಧ ಇಲ್ಲಿ ಎಲ್ಲರೂ ಕೂಡಿ ಇದೇ ರೀತಿ ಆಗಬಾರ್ದು. ಈಗ ಗ್ರಾಮ ಪಂಚಾಯತಿನ ಸರ್ವಸಾಮಾನ್ಯ ಎಲ್ಲರೂ ಬರೋದು. ಸಾರ್ವಜನಿಕ ಒಂದು ಕೊರತೆ ಬೇಕಾದ್ರೆ ಕೇಳಿ ನಾವು ಅದು ಕೊಡೋಕೆ ನಾವು ಸಿದ್ಧದೀವಿ. ಏನು ಬೇಕಿಲ್ಲ, ಏನಾಗಿಲ್ಲ, ಯಾವ ಕೆಲಸ ಆಗಿಲ್ಲ, ಅದ್ರ ಬದಲು ನಾವು ಕುಂದು ಕೊರತೆ ಬದಲು ಹೇಳಕ್ಕೆ ನಾವು ಸಿದ್ಧದೀವಿ. ಅದರ ಒಬ್ಬ ಸಿಪಾಯಿನ ಬೆಳಿತಾನಂದ್ರೆ ಇದು ಎಷ್ಟರ ಮಟ್ಟಿಗೆ ನೀವು ಇದು ವಿಚಾರ ಮಾಡಿ. ಇನ್ನೊಬ್ಬ ಸಿಪಾಯಿನ ಬೆಳಿತಾನ, ವಾಟರ್ ಮ್ಯಾನ ಬೆಳಿತಾನ, ಇನ್ನೊಬ್ಬರು ಯಾವ ಮೆಂಬರ್ ಬೆಳಿತಾನ, ಯಾರು ಅಧ್ಯಕ್ಷ ಬೆಳಿತಾರೆ, ಯಾರು ಪಿಡಿಯವರು ಬೆಳಿತಾರೆ ಅಂದರೆ ಯಾರು ಇದನ್ನು ಮಾಡೋಕ್ಕಾಗತ್ತೆ ಅಂತ ಹೇಳಿ ನೋಡೋಣ. ನನ್ನ ಹೆಸರು ಸಿದ್ದಪ್ಪ ಬಣ್ಣನವರ, ತಾಲೂಕು ರೈತ ಸಂಘದ ಅಧ್ಯಕ್ಷ ಜಮಖಂಡಿ, ಗ್ರಾಮ ಪಂಚಾಯತ್ ಸದಸ್ಯರು ಕಲ್ಲಳ್ಳಿ.